ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲೀಸಾ ದಯಾನಂದ್. ಸೊ ಇವತ್ತು ನಾನು ಫಸ್ಟ್ ಟೈಮ್ ಎಷ್ಟೋ ದಿನಗಳ ಒಂದು ಆಸೆ ಕನಸು ಅಂತ ಹೇಳ್ಬೋದು. ಸೊ ಅದನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ತುಂಬ ಒಂದು ವರ್ಷದ ಹಿಂದೆಯಿಂದನೇ ಅಂದ್ಕೊಂಡಿದ್ದೆ ನಾನು ಲಾಗ್ ಸ್ಟಾರ್ಟ್ ಮಾಡಬೇಕು, ನಾನು ಲಾಗ್ ಮಾಡಬೇಕು, ಸುಮ್ಮನಾದರೂ ನಿಮ್ಮ ಜೊತೆ ಮಾತಾಡಬೇಕು ಅಂತ. ಸೊ ಆವಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಫಿಯರ್ನೆಸ್ ಆಗಿರ್ಬೋದು ಅಥವಾ ಏನೋ ಗೊತ್ತಿಲ್ಲ, ಭಯ ಅಥವಾ ಏನೋ ಗೊತ್ತಿಲ್ಲ, ಸ್ವಲ್ಪ ಭಯ ಆ ಥರ ಎಲ್ಲ ಆಗ್ತಾಯಿತ್ತು. ಬಟ್ ಸ್ಟಿಲ್ ಇವತ್ತು ನಾನು ಅಂದ್ಕೊಂಡೇ ಬಿಟ್ಟಿದ್ದೀನಿ, ಇಲ್ಲ ನಾನು ಈ ಥರನೇ ಕೂತ್ರೆ ನನ್ನ ಕೈಯಿಂದ ಸಾಧ್ಯ ಆಗಲ್ಲ ಅಂತ ಹೇಳಿ ನಾನು ಇವತ್ತು ಸ್ಟಾರ್ಟ್ ಮಾಡೇ ಬಿಟ್ಟಿದ್ದೀನಿ. ಹೇಗಾದರೂ ಪರವಾಗಿಲ್ಲ, ಹೇಗೆ ಬರುತ್ತೋ ಗೊತ್ತಿಲ್ಲ, ಬಟ್ ನಾನು ವ್ಲಾಗ್ ಮಾಡಬೇಕು ಅನ್ನೋದ ಒಂದೇ ಮೈಂಡಲ್ಲಿ ಇಟ್ಕೊಂಡು ಸೊ ಇವತ್ತಿಂದ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವತ್ತು ನನ್ನ ಫಸ್ಟ್ ವ್ಲಾಗ್. ಸೊ ನಾನು ಹೇಳ್ಬಿಡ್ತೀನಿ, ನನ್ನ ಹೆಸರು ಲೀಸಾ ದಯಾನಂದ್. ಸೊ ನಾವು ಎಷ್ಟೋ ಸಲ ಅಂದ್ಕೊಂಡಿರ್ತೀವಿ ಏನಂತ ಹೇಳಿದ್ರೆ ಏನಾದರೂ ಒಂದು ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿರುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಲೇಸಿನೆಸ್ ಆಗಿರ್ಬೋದು ಅಥವಾ ಸರಿಯಾದ ಟೈಮಿಂಗ್ಸ್ ಆಗಿರ್ಬೋದು ಅಥವಾ ಇನ್ಯಾವುದೋ ರೀಸನ್ಸ್ಗಳೆಲ್ಲ ನಮ್ಮನ್ನ ತಡಿತಾ ಇರ್ತದೆ. ಬಟ್ ಸ್ಟಿಲ್ ನಾವು ಅದನ್ನು ದಾಟಿ ಒಂದು ದೃಢ ಮನಸ್ಸು ಮಾಡಿ ನಾವು ಮುಂದೆ ಹೋಗ್ತೀವಿ ಅಂತ ಹೇಳಿದಾಗ ನಿಜವಾಗ್ಲೂ ಅದು ಒಂದು ಮಿರಾಕಲನ್ನೇ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನಂಬಿ ನಾನಿವತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಹೀಗೆ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ನ ವೀಡಿಯೋಸ್ಗಳಲ್ಲಿ ಏನಾದರೂ ಹೊಸದನ್ನು ತರಲಿಕ್ಕೆ ಟ್ರೈ ಮಾಡ್ತೀನಿ. ಏನಿಲ್ಲ, ಡೈಲಿ ಲೈಫ್ ಹೇಗಿರುತ್ತೆ ಅಥವಾ ನಾನು ಎಲ್ಲಾದರೂ ಹೋದಾಗ ಸೊ ಅಲ್ಲಿ ನಾವು ಯಾವ ಥರ ಇರ್ತೀನಿ ಅನ್ನೋದನ್ನು ಎಕ್ಸ್ಪ್ಲೋಸರ್ ಮಾಡಲಿಕ್ಕೆ ಸೊ ಇವತ್ತಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಸಪೋರ್ಟ್ ಮಾಡಿ, ಹೊಸ ಪ್ರತಿಭೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಹಲೋ ನಮಸ್ಕಾರ, ವೆಲ್ಕಮ್ ಟು ಪೀಸ್ ಬಾಕ್ಸ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಲೀಸಾ ದಯಾನಂದ್. ಇವತ್ತು ನಾವು ಚಿಕ್ಕಮಂಗ್ಳೂರಿನತ್ತ ಹೊರಟಿದ್ವಿ. ಮಧ್ಯದಲ್ಲಿ ಚಿರುವಕ್ಕ ಮತ್ತು ಚಿದು ಅಣ್ಣ ನಮ್ಮ ಜೊತೆ ಜಾಯ್ನ್ ಆದರು. ಅಲ್ಲಿಂದ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಚಿಕ್ಕಮಂಗ್ಳೂರಿನತ್ತ ಹೊರಟ್ವಿ. ಚಿಕ್ಕಮಂಗ್ಳೂರು ಅಂತ ಹೇಳಿದಾಗ ನೆನಪಿಗೆ ಬರೋದೇ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ದೇವಿರಮ್ಮನ ಬೆಟ್ಟ, ಕೆಮ್ಮಣ್ಣುಗುಂಡಿ, ಇದೆಲ್ಲ ಬೆಟ್ಟಗಳು. ಘಾಟಿ ಸೆಕ್ಷನಲ್ಲಿ ಹೋಗ್ತಾ ಒಂದೊಳ್ಳೆಯ ವ್ಯೂವನ್ನು ನೋಡ್ಕೊಂಡು ಹೋದ್ವಿ. ಫೋಟೋಸ್ಗಳನ್ನು ತಕ್ಕೊಂಡು ರೀಲ್ಸ್ಗಳನ್ನ ಮಾಡಿಕೊಂಡು ಹೊರಟ್ವಿ. ನೋಡಿ, ನಮ್ಮ ಪುಷ್ಪರಾಜರು ನಮಗೋಸ್ಕರ ಚುರುಮುರಿಯನ್ನು ತೆಗೆದುಕೊಟ್ರು. ಅದನ್ನು ತಿನ್ಕೊಂಡು ಮುಂದೆ ನಾವು ಹೋಗಿದ್ದೆ KP ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ವ್ಯೂ ಎಲ್ಲ ನೋಡಿಕೊಂಡು ಅಲ್ಲಿಂದ ಮತ್ತೆ ಶುರುವಾಯಿತು ನಮ್ಮ ಜರ್ನಿ ರಾಣಿಜರೆ ಕಡೆ. ಈ ಕಡೆ ವ್ಯೂ ಅಂತೂ ಇನ್ನೂ ತುಂಬಾ ಚೆನ್ನಾಗಿತ್ತು. ಸುತ್ತ ನೋಡಿದರೂ ಕಾಫಿ ತೋಟಗಳು, ಮಧ್ಯದಲ್ಲಿ ನಮಗೆ ಚಹಾ ತೋಟಗಳನ್ನು ಸಿಕ್ಕಿ ನಾವೆಲ್ಲಾದರೂ ವಯನಾಡಿಗೆ ಬಂದ್ವಿ ಅಂತ ಒಂದು ಗಳಿಗೆ ಕನ್ಫ್ಯೂಷನ್ ಆದ್ವಿ. ಮತ್ತೆ ಗೊತ್ತಾಯಿತು ಅದು ವಯನಾಡಲ್ಲ, ಕಳಸ ಅಂತ. ಅಷ್ಟರವರೆಗೆ ಚೆನ್ನಾಗೇ ಇತ್ತು ರೋಡು. ಆದರೆ ಇವಾಗ ನೋಡ್ತಿದ್ರೆ ರೋಡು, ಅಯ್ಯೋ ಈ ರೋಡಲ್ಲಿ ಯಾವ ರೀತಿ ಹೋಗೋದು ಅಂತ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಆದರೆ ಟ್ರಾವೆಲರ್ಸ್ಗೆ ಇದೆಲ್ಲ ಯಾವ ಮ್ಯಾಟರ್, ಟ್ರಿಪ್ ಅಂದಮೇಲೆ ಇದೆಲ್ಲ ಕಾಮನ್ ಅಲ್ವಾ. ಹಾಗೆ ನಾವು ಮುಂದೆ ಅದೇ ರೋಡಲ್ಲಿ ಹೇಗೋ ಹೋದ್ವಿ. ನಾವಂತೂ ಮುಂದೆ ಬಂದ್ವಿ, ಆದರೆ ಹಿಂದೆ ತಿರುಗಿ ನೋಡಿದಾಗ ಅಣ್ಣನವರು ಬರಲೇ ಇಲ್ಲ. ಏನಾಯಿತು ಅಂತ ಹಿಂದೆ ನೋಡಿದರೆ ಪಾಪ ಚಿರುವಕ್ಕ ಬೈಕಿಂದ ಕೆಳಗೆ ಬಿದ್ದುಬಿಟ್ರು ಹತ್ತಕ್ಕಾಗದೆ. ಹೇಗೋ ತನ್ನ ಲಗೇಜ್ನೆಲ್ಲ ಕೈಯಲ್ಲೇ ಇಟ್ಕೊಂಡು ಅಂತೂ ಇಂತೂ ಹತ್ತಿದ್ರಪ್ಪ. ಹೇಗಿತ್ತು ಅಡ್ವೆಂಚರ್? ರೋಡ್ ಚೆನ್ನಾಗಿಲ್ಲದಿದ್ರು ಆ ಒಂದು ವೆದರ್ ಇತ್ತಲ್ವಾ, ತುಂಬಾ ಚೆನ್ನಾಗಿತ್ತು. ಹಬ್ಬ ಫೈನಲಿ ನಾವು ರಾಣಿಜರಿ ಹತ್ರ ಬಂದ್ವಿ. ಹಬ್ಬ ನನಗಂತೂ ಸುಸ್ತಾಯಿತು. ಕನ್ನಡಕ್ಕೆ ಯಾಕೆ ತಲೆ ಮೇಲೆ ಅಂತ ಹೇಳಿ ಸುಮ್ಮನೆ ಹಾಗೆ ಕಣ್ಣಿಗೆ ಹಾಕ್ಕೊಂಡು ನೋಡಿದೆ. ಅಯ್ಯೋ ಎಲ್ಲಿ ನೋಡಿದ್ರು ನೀಲಿ. ಹಬ್ಬ ಒಂದು ಸಲ ನೋಡಿದಾಗ ನಾವೆಲ್ಲೋ ಸ್ವರ್ಗದಲ್ಲಿದ್ದೀವಿ ಅಂತ ಫೀಲ್ ಆಗೋಯ್ತು. ಇದನ್ನು ಪಶ್ಚಿಮ ಘಟ್ಟಗಳ ಎಂಡ ಅಂತ ಕರಿತೀವಿ. ಇಲ್ಲಿಂದ ಹೋಗಿ ಕೂತು ನೋಡಿದರೆ ಉಂಟಲ್ಲ, ಮತ್ತೆ ಮನೆಗೆ ಬರಬೇಕು ಅಂತ ಅನಿಸೋದೇ ಇಲ್ಲ, ಅಲ್ಲೇ ಇದ್ಬಿಡ್ವಾ ಅಂತ ಅನಿಸುತ್ತೆ. ನಾವು ಹೋದಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತಪ್ಪ. ಆದರೂ ಹೇಗೂ ಆ ಬಿಸಿಲಲ್ಲೂ ಒಂದೆರಡು ಫೋಟೋಗಳನ್ನ ತಕ್ಕೊಂಡು ವ್ಯೂವನ್ನು ಎಂಜಾಯ್ ಮಾಡ್ತಾ ನಾವು ಹೋಗಿದ್ದೆ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ನೋಡಿ, ಪುಷ್ಪ ಹೋಗಿ ಜರ್ನಿ ಎಲ್ಲ ಚೆನ್ನಾಗಾಗಲಿ ಅಂತ ಬೇಡ್ಕೊಂಬಂದ್ರಂತೆ. ನೆಕ್ಸ್ಟ್ ನಾವು ಮಧ್ಯಾಹ್ನದ ಊಟಕ್ಕೆ ಅಂತ ಹೋಟೆಲ್ಗೆ ಬಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಇವತ್ತಿನ ಜರ್ನಿ ತುಂಬಾ ಸುಸ್ತಾಗಿತ್ತು. ಇವತ್ತಿಷ್ಟು ಸಾಕು ಅಂತ ಹೇಳಿ ರೂಮಲ್ಲಿ ಹೋಗಿ ನಾವು ರೆಸ್ಟ್ ಮಾಡಿದ್ವಿ. ಗುಡ್ ಮಾರ್ನಿಂಗ್. ಇವತ್ತು ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ನಾವು ಡೇ 2 ಚಿಕ್ಕಮಂಗ್ಳೂರಿನ ಈ ಎತ್ತರವಾದ ಬೆಟ್ಟ ಅಂತ ಕರೆಯಲ್ಪಡುವ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ನಾವು ಹೊರಟ್ವಿ. ಇಲ್ಲಿ ಇವತ್ತು ಸಂಡೇ ಆಗಿದ್ದರಿಂದ ತುಂಬಾ ರಶ್ ಇತ್ತು. ಹಾಗೆ ನಾವು ಟಿಕೆಟ್ ಮಾಡಿಸ್ಕೊಂಡು ಮುಳ್ಳಯ್ಯನಗಿರಿ ಹತ್ರ ಹೊರಟ್ವಿ. ಆದರೆ ಬ್ಯಾಡ್ ಲಕ್ ಏನು ಗೊತ್ತಾ, ಆವತ್ತು ಅದು ಕ್ಲೋಸ್ ಆಗಿತ್ತು. ಹಾಗಂತ ನಾವು ಸುಮ್ಮನಾಗಲಿಲ್ಲ. ಹೋಗ್ತಾ ವ್ಯೂವಂತೂ ಸೂಪರ್ ಆಗಿತ್ತಪ್ಪ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಎಲ್ಲಿ ನೋಡಿದ್ರು ಬೆಟ್ಟ. ಕೆಳಗೆ ನೋಡಿದ್ರಂತೂ ಸ್ವರ್ಗ ಕಾಣಿಸ್ತಿತ್ತು ಗೊತ್ತಾ.
ನೆಕ್ಸ್ಟ್ ನಾವು ಹೊರಟಿದ್ದು ಹೊನ್ನಮ್ಮನ ಹಳ್ಳ, ಅದನ್ನು ಹೊನ್ನಮ್ಮನ ಜರಿ ಅಂತಲೂ ಕರೀತಾರೆ. ಸೊ ಅಲ್ಲಿ ಸಂಡೇ ಆಗಿದ್ದರಿಂದ ಯಾವಾಗಲೂ ರಶ್ ಇರ್ತಿತ್ತಂತೆ, ಅಲ್ಲಿನ ಜನ ಹೇಳಿದರು. ಬಟ್ ನಮ್ಮ ಲಕ್ ತುಂಬಾ ಚೆನ್ನಾಗಿತ್ತು. ನಾವು ಮಾರ್ನಿಂಗ್ ಹೋಗಿದ್ದರಿಂದ ಅಷ್ಟು ಜನ ಇರಲಿಲ್ಲ. ಅಲ್ಲೇ ಹಾಗೆ ಫೋಟೋಸ್ಗಳನ್ನ ಕ್ಲಿಕ್ ಮಾಡಿಕೊಂಡು ವ್ಯೂ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ ಮಾಣಿಕ್ಯದಾರ. ಈ ಬಿಸಿಲಲ್ಲೂ ವ್ಯೂ ಅಷ್ಟು ಕಾಣ್ತಿರ್ಲಿಲ್ಲ, ಬಟ್ ನಾವಂತೂ ಎಂಜಾಯ್ ಮಾಡಿದ್ವಪ್ಪ. ಹೀಗೆ ಕೆಳಗೆ ಸ್ಟೆಪ್ಪನ್ನು ಇಳ್ಕೊಂಡು ನಾವು ಅಂದ್ಕೊಂಡ್ವಿ ಅದೇ ವ್ಯೂ ಅಂತ. ಇಲ್ಲಿ ನನಗಂತೂ ತುಂಬಾ ಖುಷಿ ಆಯಿತು. ಯಾವುದೇ ಧರ್ಮ ಆಗಲಿ ಜಾತಿ ಆಗಲಿ ಇಲ್ಲಿಲ್ಲ. ಎಲ್ಲ ರೀತಿಯ ಧರ್ಮದವರಾಗಿರ್ಬೋದು, ಜಾತಿಯವರಾಗಿರ್ಬೋದು ಈ ಒಂದು ಟೆಂಪಲ್ಗೆ ವಿಸಿಟ್ ಮಾಡ್ಬೋದು. ನಂತರ ಇದೊಂಥರ ಮಿರಾಕಲ್ ಅಂತಲೇ ಹೇಳ್ಬೋದು. ಈ ನೀರಿನಲ್ಲಿ ಸ್ನಾನ ಮಾಡಿದರೆ ಏನೋ ಒಳ್ಳೆಯದಾಗ್ತದೆ ಅನ್ನೋ ಅಲ್ಲಿನ ಜನರ ನಂಬಿಕೆ. ಹಾಗೆ ನಾವು ಸ್ವಲ್ಪ ತಲೆಗೆ ಹಾಕ್ಕೊಂಡು ಹಾಗೆ ಮುಂದೆ ಹೊರಟಿದ್ದೆ ಬಾಬಾ ಬುಡನ್ಗಿರಿ ಹತ್ತ. ನಮಗೆ ಬಾಬಾ ಬುಡನ್ಗಿರಿ ಒಳಗೆ ಹೋಗುವಾಗ ಅಲ್ಲಿ ವಿಡಿಯೋಸ್ ಮಾಡಲಿಕ್ಕೆ ಯಾವುದೇ ಒಂದು ಪರ್ಮಿಷನ್ ಇಲ್ಲ. ಇಲ್ಲಿಯ ವಿಶೇಷ ಏನು ಗೊತ್ತಾ, ಒಂದು ಕಡೆ ಹಿಂದೂ ದೇವರಾದರೆ ಇನ್ನೊಂದು ಕಡೆ ಮುಸ್ಲಿಂ ಅವರ ದೇವರು. ಸೊ ಇದೆರಡು ಕೂಡ ಒಟ್ಟಿಗೆ ಕಾಣಲಿಕ್ಕೆ ಸಿಗೋದು ಬಾಬಾ ಬುಡನ್ಗಿರಿಯಲ್ಲಿ ಮಾತ್ರ. ನಂತರ ನಾವು ಹೊರಟಿದ್ದೆ ಕೆಮ್ಮಣ್ಣಗುಂಡಿ ಪಾರ್ಕಿಗೆ. ಕೆಮ್ಮಣ್ಣಗುಂಡಿ ಬೆಟ್ಟಕ್ಕಂತೂ ಹೋಗ್ಲಿಕ್ಕಾಗಲಿಲ್ಲ, ಆಗ ಕ್ಲೋಸ್ ಆಗಿತ್ತು. ಹಾಗಾಗಿ ನಾವು ಅಲ್ಲೇ ಇದ್ದ ಪಾರ್ಕ್ಗೆ ವಿಸಿಟ್ ಮಾಡಿಕೊಂಡು ಮೆಮೊರೀಸಿಗಂತ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ನಾವು ಹೊರಟ್ವಿ ನಮ್ಮೂರಿಗೆ. ಇದಿಷ್ಟು ಚಿಕ್ಕಮಂಗ್ಳೂರಿನ ವ್ಲಾಗ್ ಆಗಿತ್ತು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಓಕೆ ಬಾಯ್. ಇನ್ನು ನೆಕ್ಸ್ಟ್ ಟೈಮ್ ವಿಡಿಯೋಯಲ್ಲಿ ನಾನು ನಿಮ್ಮನ್ನ ಕಾಣ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಫಾರ್ ಎವರ್.